ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನೇ ಮಾತಾಡೋಣ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ವರ್ಷದ ಮೊದಲ ಸಂಕ್ರಾಂತಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ನಾವು ಅಂದ್ಕೊಂಡಂಗೇನೂ ಆಗೋದಿಲ್ಲ ಅಲ್ವಾ. ಬೆಳಗ್ಗೆನೆ ಸಂಕ್ರಾಂತಿ ಹಬ್ಬದ ದಿನನೇ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಊರಿಂದ ಫೋನ್ ಬಂದ ತಕ್ಷಣನೇ ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದಾರೆ ಅಂತ ಅನ್ಕೊಂಡೆ. ಆದರೆ ಅವರು ವಿಶ್ ಮಾಡೋದಕ್ಕಿಂತ ಮುಂಚೆ ಹೇಳಿದ್ದು ಸಾವಿನ ಸುದ್ದಿ. ನಮ್ಮ ರಿಲೇಟಿವ್ ಅವ್ರದ್ದೇನೆ. ತುಂಬಾನೇ ಬೇಜಾರಾಯಿತು. ಬೆಳಿಗ್ಗೆ ಎದ್ದು ಹಬ್ಬದ ತಯಾರಿಲಿದ್ದೆ ನಾನು. ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಳ್ತಿದ್ದೆ. ಇವತ್ತು ಚೆನ್ನಾಗಿ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸನೂ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಕಾಲ್ ಬಂತು. ನಮ್ಮ ಮಮ್ಮಿ ಫೋನ್ ಮಾಡಿಬಿಟ್ಟು ಹೇಳಿದ್ರು ಈ ಥರ ಆಗಿದೆ ಅಂತ. ತುಂಬ ಬೇಜಾರಾಯಿತು. ಅಯ್ಯೋ, ಏನಿದು ಹಬ್ಬದ ದಿನನೇ ಈ ಥರ ನ್ಯೂಸ್ ಬಂತಲ್ಲ, ಅಯ್ಯೋ ಪಾಪ ಅಂತ ಹೇಳಿ ನಾನು ಅದಕ್ಕೂ ಮುಂಚೆ ಬರಬೇಕಾದ್ರೆ ಅವ್ರ ಮನೆಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೆ. ಅವ್ರಿಗೆ ಹುಷಾರಿರಲಿಲ್ಲ, ಅವ್ರಿಗೆ ಕ್ಯಾನ್ಸರ್ ಆಗಿತ್ತು. ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದಿದ್ವಿ. ಆದರೆ ಇಷ್ಟು ಬೇಗ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಬೇಜಾರಾಯಿತು. ಅದು ಅಲ್ಲದೆ ನಮಗೆ ಸ್ವಲ್ಪ ಲೇಟಾಗಿ ಗೊತ್ತಾಗಿದ್ರಿಂದ ಇಲ್ಲಿಂದ ಹೊರಡೋದು ತುಂಬಾ ಲೇಟ್ ಆಗುತ್ತೆ. ಅದು ಅಲ್ಲದೆ ಸ್ವಲ್ಪ ಹುಷಾರಿರಲಿಲ್ಲ. ಏನು ಮಾಡೋದು, ನಾವು ಹೋಗೋಷ್ಟರಲ್ಲಿ ಅಲ್ಲಿ ಕಾರ್ಯ ಎಲ್ಲ ಮುಗ್ದೋಗಿರುತ್ತೆ. ನೋಡೋದಕ್ಕೆ ಅವ್ರ ಮುಖನೂ ಸಹ ಸಿಗಲ್ಲ ಅಂತ ಗೊತ್ತಾಯಿತು. ನಾವು ಟೈಮ್ ನೋಡ್ಕೊಂಡಾಗ ನಾವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ. ಹೋದ್ರೂ ಏನೂ ಯೂಸ್ ಇಲ್ಲ, ವಾಪಸ್ ಬರ್ಬೇಕಷ್ಟೇ, ಮುಖನೂ ಸಿಗಲ್ಲ ನೋಡೋದಿಕ್ಕೆ ಅಂತ ಹೇಳಿ ನಾವು ಹೊರಡೋದಿಕ್ಕಾಗಲಿಲ್ಲ. ಹಾಗೆ ನಾವು ಬೆಳಗ್ಗೆನೆ ಹಬ್ಬ ಮಾಡಬೇಕು ಅಂತ ಅನ್ಕೊಂಡಿದ್ವಲ್ಲ, ಹಬ್ಬನೂ ಸಹ ನನಗೆ ಮಾಡೋದಿಕ್ಕಾಗಲಿಲ್ಲ. ಇಲ್ಲ ಬೇಡ ಇವಾಗ ಮಾಡೋದು ಅಂತ ಸುಮ್ಮನೆ ಆದ್ವಿ. ಅದಾದ್ಮೇಲೆ ಸಂಜೆ ದೇವ್ರ ದೀಪ ಹಚ್ಚೋಣ, ವರ್ಷದ ಮೊದಲನೇ ಹಬ್ಬ ಬೇರೆ, ಮನೇಲಿ ದೀಪ ಹಚ್ಚದೇನೆ ಇರ್ಬೇಕಲ್ಲ ಅಂತ ಹೇಳಿ ನಾವು ಸಂಜೆ ದೀಪ ಹಚ್ಚೋಣ ಅಂತ ಹೇಳಿ ಇವಾಗ ಸ್ನಾನ ಮಾಡಿಕೊಂಡು ದೇವ್ರದ್ದು ಪೂಜೆ ಎಲ್ಲ ಆಯಿತು. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಅಂದ್ಕೊಂಡಿರ್ಲಿಲ್ಲ ವರ್ಷದ ಮೊದಲನೇ ಹಬ್ಬದಲ್ಲಿ ಈ ಥರ ನ್ಯೂಸ್ ಬರುತ್ತೆ ಅಂತ. ಏನು ಮಾಡೋದಕ್ಕಾಗಲ್ಲ. ನಮ್ಮ ಕೈ ಮೀರಿ ನಡೆಯೋಂಥ ವಿಷಯಗಳಿಗೆ ಏನು ಮಾಡೋದಕ್ಕೆ ಆಗಲ್ಲ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ದೇವ್ರ ಹತ್ರನೂ ಸಹ ನಾನು ಅದೇ ಪ್ರಾರ್ಥನೆ ಮಾಡಿದೆ. ಹಾಗೆ ಇವತ್ತು ನಾವು ಯಾವ ಥರ ಸಿಂಪಲ್ ಆಗಿ ಸಂಕ್ರಾಂತಿನ ಆಚರಿಸಿದ್ವಿ ಅಂತ ಅಂದ್ಬಿಟ್ಟು ಒಂದು ಚಿಕ್ಕ ವ್ಲಾಗ್ ಮಾಡಿದ್ದೀನಿ. ತುಂಬ ಜನ ಸಬ್ಸ್ಕ್ರೈಬರ್ಸ್, ವ್ಯೂವರ್ಸ್ ಎಲ್ಲ ಕೇಳ್ತಿರ್ತೀರ, ಹಬ್ಬ ಹೇಗೆ ಮಾಡಿದ್ರು ಇವರು, ಏನು ಗೊತ್ತಾಗ್ಲಿಲ್ವಲ್ಲ ಅಂತ. ಸೊ ಒಂದು ಇನ್ಫಾರ್ಮೇಶನ್ಗೋಸ್ಕರ ಅಷ್ಟೇ ಇವತ್ತಿನ ವ್ಲಾಗ್ ಮಾಡ್ತಿರೋದು. ತುಂಬ ಏನು ಚೆನ್ನಾಗೇನು ಸೆಲೆಬ್ರೇಟ್ ಮಾಡಲಿಲ್ಲ ನಾವು. ತುಂಬ ಬೇಜಾರಾಗ್ತಿತ್ತು. ಹಾಗಾಗಿ ನಾವು ಟೆಂಪಲ್ಗೂ ಸಹ ಹೋಗ್ಲಿಲ್ಲ, ಮನೆಯಲ್ಲೇ ಸಿಂಪಲ್ ಆಗಿ ಪೂಜೆ ಮಾಡಿದ್ವಿ ಅಷ್ಟೇ. ಮನೆಗೆ ಎಳ್ಳು ಬೆಲ್ಲ ಕೊಡಕ್ ಬರ್ತಾರಲ್ಲ, ಅವ್ರಿಗೆ ರಿಟರ್ನ್ ಅರ್ಶಿನ ಕುಂಕುಮ ಕೊಟ್ಟು ಕಳಿಸಿದ್ವಿ ಅಷ್ಟೇ. ಇನ್ನು ಯಾವ ರೀತಿನೂ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಲಿಲ್ಲ. ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ದಿನ ಗೆಣಸು, ಅವರೆಕಾಯಿ, ಕಡಲೆಕಾಯಿ ಎಲ್ಲ ಬೇಯಿಸೋದು ಆಗ್ಲಿಂದ ಸಂಪ್ರದಾಯ, ವಾಡಿಕೆ ಅಂತ ಹೇಳ್ತಾರೆ. ನಾನು ಅಷ್ಟೇ ಗೆಣಸನ್ನ ಬೇಯಿಸಿದ್ದೆ. ಕಡಲೆಕಾಯಿ ಮತ್ತು ಅವರೆಕಾಯಿನ ತರಿಸ್ಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನಮಗೊಂದು ಬ್ಯಾಡ್ ನ್ಯೂಸ್ ಬಂತು ಅಂತ ಹೇಳಿದ್ನಲ್ಲ, ಅದರಿಂದಾಗಿ ನಾನು ಅದನ್ನು ತರಿಸೋದಕ್ಕಾಗಲಿಲ್ಲ. ಇದು ನೆನ್ನೆನೇ ತರಿಸಿದ್ರಿಂದ ಇದನ್ನು ಬೇಯೋದಕ್ಕೆ ಅಂತ ಇಟ್ಟಿದ್ದೆ. ಏನಿಲ್ಲ, ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ವಾಶ್ ಮಾಡಿ ಉಪ್ಪು ಹಾಕಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಗೆಣಸು ಚೆನ್ನಾಗಿ ಬೆಂದಿರುತ್ತೆ. ಗೆಣಸನ್ನ ನಾವು ಯಾವಾಗಲೂ ಈ ಥರ ಹನಿಲಿ ತಿನ್ನೋದು ಚೆನ್ನಾಗಿರುತ್ತೆ. ಹನಿ ಇಲ್ಲಾಂದರೆ ಸಕ್ಕರೆ ಹಾಕ್ಕೊಂಡು ಸಹ ತಿನ್ಬೋದು. ಇದನ್ನೆಲ್ಲ ಬೇಯಿಸಿಟ್ಬಿಟ್ಟು ದೇವ್ರಿಗೂ ಎತ್ತಿಟ್ಟು ಅದಾದಮೇಲೆ ನಾವು ಸಂಜೆ ತನಕ ನಾವು ಯಾವುದೇ ಪೂಜೆ ಏನೂ ಮಾಡಿರಲಿಲ್ಲ. ಸಂಜೆ ಆದಮೇಲೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದ್ವಿ. ಈ ಸಲ ಬೆಳಗ್ಗೆನೇ ಹಬ್ಬ ಮಾಡೋದಕ್ಕಾಗಲಿಲ್ಲ, ಹೇಳಿದ್ನಲ್ಲ, ಸಾವಿನ ಸುದ್ದಿ ಬಂದಿರೋದ್ರಿಂದಾಗಿ ಅಲ್ಲಿ ಕಾರ್ಯ ಎಲ್ಲ ಮುಗಿಯೋ ತನಕ ಪೂಜೆ ಎಲ್ಲ ಮಾಡೋದು ಬೇಡ ಅಂತ ಹೇಳಿ ಸಂಜೆ ನಾವು ಪೂಜೆನ ಮಾಡಿದ್ದು. ಅಲ್ಲಿ ತನಕ ಯಾವುದೇ ರೀತಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡಲಿಲ್ಲ. ಇವಾಗ ಸಂಜು, ನಾನು, ಚಿನ್ನು 3 ಜನನು ಸಂಜೆ ಸ್ನಾನ ಮಾಡಿಕೊಂಡು ದೇವರಿಗೆ ದೀಪ ಹಚ್ಚುತ್ತಿದ್ದೀವಿ. ನಾವು ಪ್ರತಿ ಸಲ ಟೆಂಪಲ್ಗೆಲ್ಲ ಹೋಗ್ತಿದ್ವಿ, ಟೆಂಪಲ್ಗೆಲ್ಲ ಹೋಗಲಿಲ್ಲ. ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬ ಅಂತಂದರೆ ರೈತರ ಹಬ್ಬ ಅಂತಲೇ ಹೇಳ್ಬೋದು. ಅವರು ಬೆಳೆದಿರೋಂಥ ಎಲ್ಲ ಬೆಳೆಯನ್ನು ಇಟ್ಟು, ಬೆಳೆಗಳ ರಾಶಿನ ಅಂದರೆ ಭತ್ತ ಎಲ್ಲ ಬೆಳೆದಿರ್ತಾರಲ್ಲ, ಆ ರಾಶಿ ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ.
ಹಾಗೆ ಈ ಹಬ್ಬದಲ್ಲಿ ಸೂರ್ಯ ತನ್ನ ಪತನ ಬದಲಾಯಿಸ್ತಾನೆ ಅಂತ ಹೇಳ್ತಾರೆ. ಸೂರ್ಯ ದೇವನಿಗೂ ಸಹ ಪೂಜೆ ಮಾಡುವಂಥ ಹಬ್ಬ ಇದು. ಹಾಗೆ ರೈತರೆಲ್ಲ ತಮ್ಮ ಹಸುಗಳನ್ನು ಈ ಬೆಂಕಿಲಿ ಅಂದರೆ ಕೊಂಡ ಹಾಯಿಸೋದು ಅಂತ ಹೇಳ್ತಾರೆ, ಆ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆ ಕಡೆ ಸೈಡೆಲ್ಲ. ಹ್ಯಾಪಿ ಸಂಕ್ರಾಂತಿ. ಇದು ಪಟಾಕಿ ಹೊಡಿಯೋ ಹಬ್ಬ ಅಲ್ಲ ಚಿನ್ನು, ಸಂಕ್ರಾಂತಿ. ಇಲ್ಲಿ ನೋಡು. ಹ್ಯಾಪಿ ಸಂಕ್ರಾಂತಿ. ಜೋರಾಗಿರಿ ಇಬ್ರು. ಓಕೆ. ಸಂಜೆ ಮನೆಗೆ ಯಾರಾದರೂ ಎಳ್ಳು ಬೆಲ್ಲ ಕೊಡೋದಕ್ಕೆ ಅಂತ ಬರ್ತಾರಲ್ಲ, ಸೊ ಯಾರಾದರೂ ಬಂದರೆ ಕೊಡೋಣ ಅಂತ ಹೇಳಿ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡೋಣ ಯಾರಾದರೂ ಬರ್ತಾರಾ ಅಂತ. ನಾನಂತೂ ಹೋಗಲ್ಲ, ನನಗೆ ಯಾಕೋ ಈ ಸಲ ಹೋಗೋದಕ್ಕೆ ಮನಸ್ಸಿರಲಿಲ್ಲ. ಸೊ ಮನೆಗೆ ಬಂದವ್ರಿಗೆ ಕೊಡೋಣ ಅಂತ ಇಟ್ಟಿದ್ದೀನಿ. ಚಿನ್ನು ಕಪ್ ತಿಂತಿದ್ಯಾ? ಕಪ್ ತಿಂತಿದ್ಯಾನೋ? ಚೆನ್ನಾಗಿದ್ಯಾ? ಸ್ವೀಟ್ ಆಗಿದ್ಯಾ? ಹಾಂ, ಸ್ವೀಟ್ ಆಗೈತಪ್ಪ ಚಿನ್ನು. ನಾಳೆ ತರೋಣಮ್ಮ. ಇವಾಗ ಹೋಮ್ವರ್ಕ್ ಫಿನಿಶ್ ಮಾಡೋ, ನಾಳೆ ಸ್ಕೂಲ್ ಇದೆ. ಹೋಮ್ವರ್ಕ್ ಬರ್ದಿಲ್ಲ ನೀನು, ಆಯ್ತಾ? ಹಾಂ, ಬೇಗ ಮಗನೆ. ಹಾಗೆ ಮನೆಯಲ್ಲಿ ಏನಾದರೂ ಹಬ್ಬ ಅಂದಮೇಲೆ ಸ್ವೀಟ್ ಮಾಡಲೇಬೇಕಲ್ವ, ಅದರಲ್ಲೂ ಸಂಕ್ರಾಂತಿ ಅಂದಮೇಲೆ ಪೊಂಗಲ್ ಮಾಡಲೇಬೇಕು. ಸೊ ಪೊಂಗಲ್ ಮಾಡೋಣ ಅಂತ ಹೇಳಿ ಹೆಸರುಬೇಳೆ ಎಲ್ಲನೂ ಹುರಿದ್ಕೊಂಡೆ. ಫಸ್ಟ್ ಹೆಸರುಬೇಳೆನ ಹುರಿದು ಆಮೇಲೆ ಅಕ್ಕಿನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ತೀನಿ. ಆಲ್ರೆಡಿ ನಾನು ಪೊಂಗಲ್ನ ಸ್ವೀಟ್ ಪೊಂಗಲ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಡೀಟೇಲಾಗಿ ತೋರಿಸ್ತಿಲ್ಲ, ಆದ್ರೂ ಒಂದು ಸಲ ಹೇಳ್ಬಿಡ್ತೀನಿ. ಹೆಸರುಬೇಳೆ ಮತ್ತು ಅಕ್ಕಿನ ಎಲ್ಲ ಚೆನ್ನಾಗಿ ಹುರ್ಕೊಂಡು ಅದಾದಮೇಲೆ ಕ್ಲೀನಾಗಿ ವಾಶ್ ಮಾಡಿ ಬೆಲ್ಲನ ಸಪ್ರೇಟಾಗಿ ಕರಗಿಸ್ಕೊಂಡು ಹಾಕಿಬಿಟ್ಟು ಅದಾದಮೇಲೆ ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಹೀಗೆ ಸಪ್ರೇಟಾಗಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನು ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಪೊಂಗಲ್ ರೆಡಿ ಆಗುತ್ತೆ. ಅದು ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಒಂದು ಸಲ ಹೋಗಿ ನೋಡಿ, ನನ್ನ ಚಾನಲಲ್ಲಿ ಇರುತ್ತೆ. ಏನಾದರೂ ಸಿಕ್ಕಲಿಲ್ಲ ಅಂತ ಅಂದರೆ ನಾನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಮಾಡಬೇಕಾದ್ರೆ ತೋರಿಸ್ತೀನಿ. ತುಂಬಾ ಚೆನ್ನಾಗಿತ್ತು ಪೊಂಗಲ್ ಅಂತೂ, ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಮನೇಲಿ ಖಾರ ಪೊಂಗಲ್ ಯಾರೂ ಇಷ್ಟಪಡೋದಿಲ್ಲ. ಮಾಡಿದ್ರೆ ನಾನು ಒಬ್ಬಳೇ ತಿನ್ನಬೇಕು ಅಷ್ಟೇ, ಚಿನ್ನೂ ತಿನ್ನಲ್ಲ, ಸಂಜುನೂ ತಿನ್ನಲ್ಲ. ಸೊ ಅದಕ್ಕೆ ನಾನು ಖಾರ ಪೊಂಗಲ್ ಎಲ್ಲ ಮಾಡಲಿಲ್ಲ. ಏನಾದರೂ ಸ್ವೀಟ್ ಮಾಡಲೇಬೇಕಲ್ವ ಅಂತ ಹೇಳಿ ಸ್ವೀಟ್ ಪೊಂಗಲ್ ಮಾತ್ರ ಮಾಡಿದ್ದೆ. ಚಿನ್ನುಗೆ ಸ್ವೀಟ್ ಪೊಂಗಲ್ ಅಂದರೆ ತುಂಬ ಇಷ್ಟ, ಅದರಿಂದಾಗಿ ಅದನ್ನೇ ಮಾಡೋಣ ಅಂತ ಮಾಡಿದೆ. ಹಾಗೆ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಲೆಮನ್ ರೈಸ್ ಮಾಡಿದ್ದೆ. ಇವಾಗ ನೈಟ್ಗೂ ಸ್ವಲ್ಪ ಪೊಂಗಲ್ ಮತ್ತು ಸ್ವೀಟ್ ಪೊಂಗಲ್ ಜೊತೆ ಸ್ವಲ್ಪ ಲೆಮನ್ ರೈಸ್ನ ಹಾಕ್ಕೊಂಡಿದ್ದೀವಿ. ಇನ್ನೇನು ಮಾಡಲಿಲ್ಲ ನಾನು, ಜಸ್ಟ್ ಇಷ್ಟೇ ಮಾಡಿದ್ದು. ಇಷ್ಟೇ ನಮ್ಮ ಹಬ್ಬ ಸೆಲೆಬ್ರೇಷನ್ ಎಲ್ಲ ನಡೆದಿದ್ದು. ಈ ಬೇರೆ ಥರನೇ ಅಂದ್ಕೊಂಡಿದ್ದೆ, ಬೇರೆ ಥರ ಹಬ್ಬ ಮಾಡಬೇಕು ಅಂತ, ಈ ಸಲ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ಯಾವುದೂ ಆಗಲಿಲ್ಲ. ಸಿಂಪಲ್ಲಾಗೇ ದೇವ್ರ ಪೂಜೆ, ಹಾಗೆ ಮನೇಲಿ ಒಂದು ಸಿಹಿ ಮಾಡಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಊಟ ಎಲ್ಲ ಆದಮೇಲೆ ಟಿ ವಿ ನೋಡ್ತಾ ಇದ್ವಿ. ಕಾಂತಾರ ಫಿಲಮ್ ಬಂದಿತ್ತಲ್ಲ, ಚಿನ್ನೋಗಂತೂ ಕಾಂತಾರ ಫಿಲಮ್ ಅಂದರೆ ತುಂಬ ಇಷ್ಟ. ಅವನು ಮತ್ತೆ ಹೋಗೋಣ ಅಂತ ಕೇಳ್ತಿದ್ದ. ನಾವು ಒಂದ್ಸಲಿ ಥಿಯೇಟರ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದಕ್ಕೆ ಹೋಗೋಣ ಅಂತ ಹೇಳ್ತಾನೆ ಇದ್ದ. ಇಲ್ಲ ಇವಾಗ ಟಿ ವಿಲಿ ಬಂದಿದೆ, ಇವತ್ತು ಟಿ ವಿಲಿ ಬರ್ತಿದೆ ಕಾಂತಾರ ಅಂದಿದ್ದಕ್ಕೆ ಅವ್ನು ಫುಲ್ ವೆಯ್ಟ್ ಮಾಡ್ತಾ ಇದ್ದ. ಅದಕ್ಕೆ ಫುಲ್ಲು ಎಕ್ಸೈಟ್ ಆಗಿ ನೋಡ್ತಿದ್ದ. ಅದರಲ್ಲೂ ಅಲ್ಲಿ ಹೇಗೆ ಡ್ಯಾನ್ಸ್ ಮಾಡ್ತಾರೆ ಅದೇ ಥರ ಡ್ಯಾನ್ಸ್ ಮಾಡೋದು, ಅದೇ ಥರ ಕೂಗೋದು, ಆ ಥರ ಎಲ್ಲ ಮಾಡ್ತಿದ್ದ. ತುಂಬಾ ಎಂಜಾಯ್ ಮಾಡ್ತಿದ್ದ. ಅವನು ತುಂಬ ಇಷ್ಟಪಡೋವಂಥ ಫಿಲಮ್ ಅಂತ ಅಂದರೆ ಅದು ಕಾಂತಾರ ಫಿಲಮೇ. ತುಂಬ ಸಲ ಕೇಳ್ತಾನೆ ಇರ್ತಾನೆ, ಫೋನಲ್ಲೂ ನನ್ನ ಹತ್ರ ಸಾಂಗ್ ಎಲ್ಲ ಹಾಕ್ಸ್ಕೊಂಡು ನೋಡ್ತಾ ಇರ್ತಾನೆ, ಅಷ್ಟು ಇಷ್ಟ. ಇದಿಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಇದಿಷ್ಟು ನಮ್ಮ ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿತ್ತು. ತುಂಬ ಚೆನ್ನಾಗಿ ಆಚರಿಸೋದಕ್ಕೆ ಆಗಲಿಲ್ಲ, ಆದರೂ ಮನೇಲಿ ಪೂಜೆ ಮಾಡದೇ ಇರಬೇಕಲ್ಲ ಅಂತ ಹೇಳಿ ದೇವರಿಗೆ ದೀಪ ಹಚ್ಚಿ ಮನೇಲಿ ಏನಾದರೂ ಒಂದು ಹಬ್ಬದ ಸಿಹಿ ಅಂತ ಮಾಡಬೇಕು ಅಂತ ಹೇಳಿ ಮಾಡಿದ್ದೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.